ಸ್ಯಾಂಡಲ್ವುಡ್ನಲ್ಲಿ ಇದೀಗ ಮದುವೆಯ ಪರ್ವ ಶುರು ಆಗಿದೆ. ಇತ್ತೀಚೆಗೆ ತಾನೇ ಅನುಶ್ರೀ ಅವರು ಅದ್ದೂರಿಯಾಗಿ ಮದುವೆ ಮಾಡಿಕೊಂಡ್ರು. ಅನುಶ್ರೀ ಅವರ ಮದುವೆ ಆಯಿತು ಅಂತ ಎಲ್ಲ ಅನ್ಕೊಳ್ತಾ ಇರಬೇಕಾದ್ರೆ ಇದೀಗ ಚಿಕ್ಕಣ್ಣ ಅವರ ಸರದಿ. ಒಂದ್ ಕಾಲದಲ್ಲಿ ಅನುಶ್ರೀ ಮತ್ತು ಚಿಕ್ಕಣ್ಣ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದ್ರೆ ಇದೀಗ ಅನುಶ್ರೀ ಅವರ ಮದುವೆ ಆಗ್ತಾ ಇದ್ದ ಹಾಗೇನೆ ಚಿಕ್ಕಣ್ಣ ಅವರ ಮದುವೆ ಕೂಡ ಸೆಟ್ ಆಗಿದೆ. ಸದ್ಯದ್ರಲ್ಲೇ ಚಿಕ್ಕಣ್ಣ ಹಸೆಮಣೆ ಇರ್ತಾ ಇದ್ದಾರೆ. ಇದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಹುಡುಗಿ ಏನ್ ಮಾಡ್ಕೊಂಡಿದ್ದಾರೆ, ಯಾವ ಊರಿನವರು, ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಸ್ಯ ನಟ ಚಿಕ್ಕಣ್ಣ ತುಂಬಾ ಕಷ್ಟದಿಂದ ಮೇಲ್ ಬಂದವರು. ಎಲ್ರಿಗೂ ಗೊತ್ತಿರೋ ಹಾಗೇನೆ ಒಂದು ಅವಕಾಶಕ್ಕಾಗಿ ಚಿಕ್ಕಣ್ಣ ಕಾಯ್ತಾ ಇದ್ರು. ಆದ್ರೆ ಅವಕಾಶ ಸಿಕ್ಕಾದ ಮೇಲೆ ಯಾವತ್ತೂ ಹಿಂದೆ ತಿರುಗಿ ನೋಡಿದ್ದೇ ಅಲ್ಲ. ಕಾಮಿಡಿಯನ್ ಆಗಿ ಬಂದಂತ ಚಿಕ್ಕಣ್ಣ, ಕಾಮಿಡಿಯನ್ ಆಗಿ ಒಂದು ಅವಕಾಶವನ್ನ ಕೇಳ್ತಾ ಇದ್ದಂತ ಚಿಕ್ಕಣ್ಣ ಇವತ್ತು ಹೀರೋ ಆಗಿ ಮೆರಿತಾ ಇದ್ದಾರೆ. ಉಪಾಧ್ಯಕ್ಷ ಅನ್ನುವಂಥ ಟೈಟಲಿನಲ್ಲಿ ಹೀರೋ ಆಗಿ ಮೆರೆದಿದ್ದಾರೆ, ಮಿಂಚಿದ್ದಾರೆ. ಇದೀಗ ತಮ್ಮದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಝೀರೋ ಆಗಿದ್ದ ಚಿಕ್ಕಣ್ಣ ಇವತ್ತು ಹೀರೋ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಟ್ ಮದುವೆ ವಿಚಾರ ಬಂದಾಗ ಬಹಳ ತಮಾಷೆಯಾಗಿ ಮಾತಾಡ್ತಾ ಇದ್ರು ಚಿಕ್ಕಣ್ಣ. ನಮಗೆಲ್ಲ ಯಾರು ಬೀಳ್ತಾರೆ ಅಂತ ಹೇಳ್ತಿದ್ರು ಚಿಕ್ಕಣ್ಣ, ಮದುವೆ ಆಗಲ್ಲ ಅಂತ ಹೇಳ್ತಿದ್ರು ಚಿಕ್ಕಣ್ಣ, ಲವ್ ಬ್ರೇಕಪ್ ಆಗಿದೆ ಅಂತ ಹೇಳ್ತಾ ಇದ್ರು. ಅದಲ್ಲದೆ ಯಾವುದಾದ್ರೂ ನಿರೂಪಿಕೆಯರು ಈ ಪ್ರಶ್ನೆ ಕೇಳಿದ್ರೆ ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಡ್ತಿದ್ರು. ಆದರೆ ಸೀರಿಯಸ್ ಆಗಿ ಮದುವೆ ಆಗೋದು ಅನ್ನೋದು ನಿಜವಾಗ್ಲೂ ಕೂಡ ಒಂದು ಖುಷಿಯ ವಿಚಾರ. ಇದು ಅರೇಂಜ್ ಮ್ಯಾರೇಜ್ ಅನ್ನೋದನ್ನ ಹೇಳಲಾಗ್ತಾ ಇದೆ. ಚಿಕ್ಕಣ್ಣ ಅವರ ಮನೆಯವರು ಮತ್ತು ಹುಡುಗಿ ಮನೆಯವರು ನಿಶ್ಚಯಿಸಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಎರಡೂ ಫ್ಯಾಮಿಲಿಯವರು ಕೂತು ಮಾತಾಡಿ ಮದುವೆಯನ್ನ ನಿಶ್ಚಯಿಸಿದ್ದಾರೆ. ಇದು ಲವ್ ಮ್ಯಾರೇಜ್ ಅಂತೂ ಖಂಡಿತ ಅಲ್ಲ, ಇದೊಂದು ಅರೇಂಜ್ ಮ್ಯಾರೇಜ್ ಆಗಿದೆ. ಇನ್ನು ಚಿಕ್ಕಣ್ಣ ಅವರ ಹುಡುಗಿಯ ಮನೆಗೆ ಹೋಗಿ ಚಿಕ್ಕಣ್ಣ ಅವರು ಹೆಣ್ಣು ಕೇಳುವ ಶಾಸ್ತ್ರ, ಹೂ ಮುಡಿಸುವ ಶಾಸ್ತ್ರವನ್ನು ಈಗಾಗಲೇ ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸಿದ್ದಾರೆ. ಎರಡೂ ಫ್ಯಾಮಿಲಿಯರು ಒಪ್ಪಿಕೊಂಡು ಈ ಒಂದು ಮದುವೆ ನಿಶ್ಚಯ ಮಾಡಿರೋದು. ಸದ್ಯದ್ರಲ್ಲೇ ಮದುವೆ, ಇನ್ನೆರಡು ತಿಂಗಳಲ್ಲೇ ಮದುವೆ ಅಂತ ಹೇಳ್ತಿದ್ದಾರೆ. ಒಂದು ವಾರದಲ್ಲಿ ಎಂಗೇಜ್ಮೆಂಟ್ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಹುಡುಗಿ ನೋಡೋದಕ್ಕೆ ತುಂಬಾ ಅಂದರೆ ತುಂಬ ಕ್ಯೂಟ್ ಆಗಿದ್ದಾರೆ. ಹುಡುಗಿಯನ್ನು ನೋಡ್ತಾ ಇದ್ದಾಗ ಇವರು ಕೂಡ ಸಿನಿಮಾ ಇಂಡಸ್ಟ್ರಿಯವರೇ ಇರಬಹುದು, ಸಿನಿಮಾದವರೇ ಇರಬಹುದು, ಸೀರಿಯಲಲ್ಲಿ ಮಾಡಿರಬಹುದು ಅಂತ ಅನ್ಸಿದ್ರು ಕೂಡ ಸಿನಿಮಾ ಇಂಡಸ್ಟ್ರಿಗೂ ಚಿಕ್ಕಣ್ಣ ಅವರ ಹುಡುಗಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಿದ್ರೆ ಚಿಕ್ಕಣ್ಣ ಅವರ ಭಾವಿ ಪತ್ನಿ ಏನು ಮಾಡ್ತಿದ್ದಾರೆ, ಏನು ಓದ್ಕೊಂಡಿದ್ದಾರೆ, ಅವ್ರ ಹಿನ್ನೆಲೆ ಏನು ಅನ್ನೋದನ್ನು ನೋಡೋದಾದ್ರೆ ಚಿಕ್ಕಣ್ಣ ಅವರ ಹುಡುಗಿ ಮೂಲತಃ ಮಂಡ್ಯದವರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿ. ಇವ್ರ ಹೆಸರು ಪಾವನ ಅಂತ. ಇವರು ಇವರ ತಂದೆ, ತಾಯಿ ಮತ್ತು ತಂಗಿ ಜೊತೆಗೆ ವಾಸವಾಗಿದ್ದಾರೆ ಶ್ರೀರಂಗಪಟ್ಟಣದ ಮಹದೇವಪುರದಲ್ಲಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಹೇಳಿಕೊಳ್ಳುವಂಥ ಕೋಟ್ಯಾಧಿಪತಿ, ಲಕ್ಷಾಧಿಪತಿ ಅಂತ ಏನಲ್ಲ, ತುಂಬ ಸಂಪ್ರದಾಯಬದ್ಧ, ತುಂಬ ಮಿಡಲ್ ಕ್ಲಾಸ್ ಹುಡುಗಿ ಇವರು. ಅವರು ಕೂಡ ಒಳ್ಳೆ ಮನೆತನದಿಂದನೇ ಬಂದವರು. ಚಿಕ್ಕಣ್ಣ ಅವರ ಫ್ಯಾಮಿಲಿಯವರು ಕೂಡ ಹಾಗೆ ಇರಬೇಕು ಅಂತ ಹುಡುಕ್ತಾ ಇದ್ರಂತೆ. ನಮ್ಮನೆಗೆ ಸೊಸೆಯಾಗಿ ಬರುವವಳು ಹೊಂದ್ಕೊಂಡು ಹೋಗಬೇಕು, ಹಳ್ಳಿ ಹುಡುಗಿನೇ ಆಗಿರಬೇಕು, ಜೊತೆಗೆ ಸಂಸಾರವನ್ನು ಸರಿದೂಗಿಸ್ಕೊಂಡು ಹೋಗಬೇಕು, ಸೆಲೆಬ್ರಿಟಿ ಇನ್ನೊಬ್ಳು ಮತ್ತೊಬ್ಳು ಆದರೆ ನಮಗೆ ಅಡ್ಜಸ್ಟ್ ಆಗಲ್ಲ ಅಂತ ಚಿಕ್ಕಣ್ಣ ಅವರ ತಾಯಿ ನಿರ್ಧರಿಸಿ ಚಿಕ್ಕಣ್ಣ ಅವರ ಸಂಬಂಧಿಕರ ಮುಖಾಂತರವಾಗಿಯೇ ಈ ಹೆಣ್ಣು ನೋಡಿಸುವಂಥ ಶಾಸ್ತ್ರವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಚಿಕ್ಕಣ್ಣ ಅವರ ಹುಡುಗಿ ಮಾತ್ರ ಒಳ್ಳೆ ವಿದ್ಯಾವಂತೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನು ಮುಗಿಸಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಒಂದು ಕಂಪನಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಓನ್ ಉದ್ಯಮವನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಉದ್ಯಮಿ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರ್ ಅನ್ನೋದನ್ನೇ ಅವರು ಬಯೋದಲ್ಲಿ ಹಾಕ್ಕೊಂಡಿದ್ದಾರೆ. ಇನ್ನು ಸ್ಟಾರ್ಟಪ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಏನು ಬಿಸ್ನೆಸ್ ಅನ್ನೋದ್ರ ಬಗ್ಗೆ ಪಾವನ ಅವರು ಎಲ್ಲಿಯೂ ಕೂಡ ಹಾಕೊಂಡಿಲ್ಲ. ಸೊ ಇನ್ಸ್ಟಾಗ್ರಾಮ್ನ ಪ್ರಕಾರವಾಗಿ ನೋಡೋದಾದ್ರೆ ಒಂದು ಉದ್ಯಮವನ್ನು ಕೂಡ ಅವರು ಮಾಡ್ತಾ ಇದ್ದು ಅವ್ರ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಪಾವನ ಅವರು ಕೂಡ ಮದುವೆ ಆದ್ರೆ ಮನೆಯಲ್ಲಿ ತೋರಿಸಿದವರನ್ನೇ ಮದುವೆ ಆಗಬೇಕು ಅಂತ ನಿರ್ಧರಿಸಿದ್ರಂತೆ. ತಂದೆ ತಾಯಿ ಮುಖಾಂತರವಾಗಿ ಚಿಕ್ಕಣ್ಣ ಅವರ ಪ್ರೊಫೈಲ್ ಹೋದಂಥ ಸಂದರ್ಭದಲ್ಲಿ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನೇ ಕೇಳ್ತೀನಿ ಅಂತ ಹೇಳಿ ಅಪ್ಪ ಅಮ್ಮ ತೋರಿಸ್ತಾ ಇರುವ ಚಿಕ್ಕಣ್ಣ ಅವರನ್ನ ಮದುವೆ ಆಗೋದಕ್ಕೆ ನಿಶ್ಚಯ ಮಾಡ್ಕೊಂಡಿದ್ದಾರೆ. ಇನ್ನು ಎಲ್ಲ ಅಂದುಕೊಂಡಂತೆ ಆದ್ರೆ ಚಿಕ್ಕಣ್ಣ ಮತ್ತು ಪಾವನ ಅವರ ಮದುವೆ ಇನ್ನೆರಡು ತಿಂಗಳಲ್ಲಿ ಆಗಲಿದೆ. ಇನ್ನು ಒಂದು ವಾರದಲ್ಲಿ ಅವರ ನಿಶ್ಚಿತಾರ್ಥ ಕಾರ್ಯಕ್ರಮ ಮುಗಿಯಲಿದೆ. ಇನ್ನು ಮೊನ್ನೆ ತಾನೇ ಒಂದು ಅದ್ದೂರಿ ಕಾರ್ಯಕ್ರಮ ನಡೆದಿತ್ತು, ಚಿಕ್ಕಣ್ಣ ಅವರ ಬರ್ತ್ಡೇ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅಭಿಮಾನಿಗಳು ಚಿಕ್ಕಣ್ಣಂಗೆ ಅಂತ ಅವರ ಹುಟ್ಟೂರಿನಲ್ಲಿ ಮಾಡ್ತಾ ಇದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಪಾವನ ಅವರು ಅವರ ತಂದೆ, ತಾಯಿ, ತಂಗಿ ಜೊತೆಗೆ ಖುದ್ದಾಗಿ ಹೋಗಿದ್ದಾರೆ. ಒಟ್ಟಿಗೆ ಫ್ಯಾಮಿಲಿ ಫೋಟೋವನ್ನು ಕೂಡ ತೆಗೆಸಿಕೊಂಡಿದ್ದಾರೆ. ಚಿಕ್ಕಣ್ಣ ಅವರ ಭಾವಿ
ಪತ್ನಿಯ ಕೈ ಹಿಡಿದು ಈ ಫೋಟೋಗೆ ಪೋಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಮುಖಾಂತರವಾಗಿ ಎಲ್ಲವೂ ಕೂಡ ಅಫಿಷಿಯಲ್ ಆಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಭಾವನಾ ಅವರು ಮದುವೆ ಆದ್ಮೇಲೂ ಕೂಡ ಕೆಲಸವನ್ನ ಮುಂದುವರಿಸಲಿದ್ದಾರೆ. ಮನೆಯಲ್ಲಿ 2 ಹೆಣ್ಮಕ್ಳು ಆಗಿರೋದ್ರಿಂದ ತಂದೆ ತಾಯಿಗೆ ಬೆನ್ನೆಲುಬಾಗೂ ಇರಬೇಕು ಅನ್ನೋದು ಅವರ ನಿರ್ಧಾರ ಆಗಿದೆ. ಬಟ್ ಸೆಲೆಬ್ರಿಟಿ ಅಲ್ಲದ ಭಾವನಾ ಅವರು ಚಿಕ್ಕಣ್ಣ ಅವರನ್ನ ಮದುವೆ ಆದ ಮೇಲೆ ಸೆಲೆಬ್ರಿಟಿ ಲೈಫ್ ಅನ್ನ ಸ್ವಲ್ಪ ಮಟ್ಟಿಗಾದ್ರೂ ಲೀಡ್ ಮಾಡ್ಬೋದು. ಬಟ್ ಹುಡುಗಿ ಮಾತ್ರ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿ ಇದ್ದಾರೆ. ಈವನ್ ಪಾಶ್ ಆಗೂ ಇದ್ದಾರೆ. ಸಿನಿಮಾ ಇಂಡಸ್ಟ್ರಿಗೆ ಹೊಂದಿಕೊಳ್ಳುವಂತಹ ಪಾಶ್ನೆಸ್ ಅವರಲ್ಲಿ ಇದೆ ಅನ್ನೋದು ಕೂಡ ಫೋಟೋ ಮತ್ತು ಅವರ ಸಾಮಾಜಿಕ ಜಾಲತಾಣವನ್ನು ನೋಡಿದ್ರೆ ಗೊತ್ತಾಗತ್ತೆ. ಸೊ ಒಟ್ನಲ್ಲಿ ಕಷ್ಟದಿಂದ ಮೇಲ್ಬಂದ ಚಿಕ್ಕಣ್ಣ ಅವರಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಚಿಕ್ಕಣ್ಣನೇ ಹೇಳ್ತಾ ಇದ್ರು. ಹಾಸ್ಯ ನಟ ಆದರೂ ಕೂಡ ಅದ್ಭುತ ನಟ. ಹಾಸ್ಯ ನಟರಿಗೆ ಹುಡುಗಿ ಕೊಡಲ್ಲ ಅಂತ ತುಂಬ ಜನ ಹೇಳ್ತಾರೆ. ಆದರೆ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಅಲ್ಲ, ಚಿಕ್ಕಣ್ಣ ಅವರ ಒಳ್ಳೆ ಮನಸ್ಸಿಗೂ ಕೂಡ ಹುಡುಗಿ ಸಿಕ್ಕಿದ್ದಾಳೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಚಿಕ್ಕಣ್ಣ ಅವರು ಕೂಡ ಅವರ ಫ್ಯಾಮಿಲಿಯ ಮಾತಿಗೆ ಬೆಲೆ ಕೊಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿರುವಂಥ ಹುಡುಗಿಯನ್ನು ಬಿಟ್ಟು ಅಪ್ಪ ಅಮ್ಮ ತೋರಿಸಿರುವಂಥ ಹಳ್ಳಿ ಹುಡುಗಿಯನ್ನು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿಯನ್ನು ಮದುವೆ ಆಗ್ತಾ ಇರೋದು ಅವರ ಫ್ಯಾಮಿಲಿಗೋಸ್ಕರ. ಕಷ್ಟದಿಂದ ಮೇಲ್ಬಂದ ಚಿಕ್ಕಣ್ಣ ಅವರ ಜೀವನ ಚೆನ್ನಾಗಿರಲಿ, ಇವರು ಗಂಡ ಹೆಂಡತಿ ಇಬ್ಬರೂ ಕೂಡ ಖುಷಿಯಾಗಿ ಇರಲಿ, ಮದುವೆ ಅದ್ದೂರಿ ಆಗಲಿ ಅನ್ನೋದು ಚಿಕ್ಕಣ್ಣ ಅವರ ಅಭಿಮಾನಿಗಳ ಆಸೆ ಕೂಡ ಆಗಿದೆ. ಸದ್ಯದಲ್ಲೇ ಮದುವೆ ಡೇಟನ್ನು ಅನೌನ್ಸ್ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮದುವೆ ಯಾವಾಗ ಏನು ಅಂತ ನಿಶ್ಚಯ ಆದರೆ ಅದರ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತೀವಿ. ಈ ಬಗ್ಗೆ ನಿಮ್ಗೆ ಏನಿಸ್ತು? ಚಿಕ್ಕಣ್ಣ ಅವರ ಹುಡುಗಿ ಹೇಗಿದ್ದಾರೆ, ಜೋಡಿ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.